ಮತ್ತೊಂದು ಕಡೆ ಕಾಂಗ್ರೆಸ್ ಮನೆಯಲ್ಲಿ ಅಲ್ಲೂ ಕೂಡ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ. ಒಳ ಮುನಿಸಿನ ಚರ್ಚೆಯ ಬೆನ್ನಲ್ಲೇ ಕೈ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧವಾಗಿ ಪಕ್ಷಪಾತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಇನ್ನು ಕೆಲವು ಸಚಿವರುಗಳಂತೂ ದೂರನ್ನ ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಂಬೋಣ. ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಾಳಗ ಮತ್ತೊಂದು ಮಗ್ಗಲಿಗೆ ವಾಲಿದೆ. ಇಷ್ಟು ದಿನ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದ ನಾಯಕರು ಇದೀಗ ಕಾಂಗ್ರೆಸ್ ಉಸ್ತುವಾರಿ ವಿರುದ್ಧವೇ ನಿಗಿ ಅಂತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಖಡಕ್ ಎಚ್ಚರಿಕೆ ಬಳಿಕ ಸೈಲೆಂಟ್ ಆಗಿರುವ ನಾಯಕರು ರಾಹುಲ್ ಗಾಂಧಿಗೆ ದೂರು ನೀಡಲು ಸಜ್ಜಾಗ್ತಿದ್ದಾರಂತೆ. ಸುರ್ಜೇವಾಲಾ ವಿರುದ್ಧ ರಾಹುಲ್ ಗಾಂಧಿಗೆ ದೂರು, ಪಕ್ಷಪಾತಿ ಧೋರಣೆ ಆರೋಪ, ಸಿದ್ದು ಆಪ್ತರ ಅಸಮಾಧಾನ. ಕೆಲ ದಿನಗಳಿಂದ ಕಾಂಗ್ರೆಸ್ನಲ್ಲಿ ಅನೇಕ ಬೆಳವಣಿಗೆಗಳು ನಡೀತಿವೆ. ಸಿಎಂ ಬದಲಾವಣೆ ಕೂಗು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಸಚಿವ ಸಂಪುಟ ಪುನರ್ರಚನೆ, ಹೀಗೆ ಸಾಲು ವಿಚಾರಗಳೇ ಚರ್ಚೆಗೆ ಬಂದು ಹೋದ್ವು. ಆದ್ರೆ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಡಿಸಿಎಂ ಡಿಕೆಗೆ ಮೇಲುಗೈ ಆಗಿದೆ ಎಂಬ ಚರ್ಚೆ ರಾಜಕೀಯ ವಿಶ್ಲೇಷಕರ ಪಡಸಾಲೆಯಲ್ಲಿ ಹುಟ್ಟಿಕೊಂಡಿದೆ. ಇದೇ ವಿಚಾರ ಸಿಎಂ ಸಿದ್ದರಾಮಯ್ಯರ ಆಪ್ತ ಸಚಿವರ ಅಸಮಾಧಾನಕ್ಕೂ ಕಾರಣವಾಗಿದೆಯಂತೆ. ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೆಸರಿನಲ್ಲಿ ನಡೆಯಬೇಕಿದ್ದ ಸ್ವಾಭಿಮಾನ ಸಮಾವೇಶದ ಹೆಸರು ಬದಲಾವಣೆ ಮಾಡಲಾಯಿತು. ಇದಾದ ಬಳಿಕ ರಾಜ್ಯದಲ್ಲಿ ನಡೀತಿದ್ದ ದಲಿತ ಸಚಿವರ ಔತಣಕೂಟಕ್ಕೂ ಹೈಕಮಾಂಡ್ ಕಡಿವಾಣ ಹಾಕಿತ್ತು. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಬೆಳಗಾವಿಯಲ್ಲಿ ಡಿಕೆ ಬ್ರದರ್ಸ್ ಜೊತೆ ಪ್ರತ್ಯಕ್ಷ ಸಭೆ ಮಾಡಿದ್ರು. ಇದೇ ವಿಚಾರಗಳು ಸಿದ್ದು ಆಪ್ತರ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ಸುರ್ಜೇವಾಲಾ ಪಕ್ಷಪಾತಿ ಧೋರಣೆ ಅನುಸರಿಸುತ್ತಿದ್ದಾರೆ. ಉಸ್ತುವಾರಿಯಾದವರು ಪ್ರಮುಖ ಹಿರಿಯ ನಾಯಕರ ಸಭೆ ನಡೆಸಬೇಕಿತ್ತು ಅಂತ ರಾಹುಲ್ ಗಾಂಧಿಗೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ನಿಮ್ಗೆಲ್ಲ ಸುಳ್ಳು ಹೇಳಿದ್ದಾರೆಂದ ಡಿಸಿಎಂ ಡಿಕೆ. ನಾನಂತೂ ದೂರು ಕೊಟ್ಟಿಲ್ಲ ಎಂದ ಸತೀಶ್. ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡ ಕೆಲ ಸಚಿವರು ದೂರಿಗೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಆದರೆ ಇಂಥದೊಂದು ಬೆಳವಣಿಗೆಯನ್ನ ಡಿಸಿಎಂ ಡಿಕೆ ತಳ್ಳಿ ಹಾಕಿದ್ದಾರೆ. ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ನಾನು ದೂರು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ನಿಮಗೆ ಸುಮ್ಮನೆ ಯಾರೋ ಸುಳ್ಳು ಹೇಳ್ಬಿಟ್ಟು ನಿಮ್ಮ ಇಮೇಜ್ನೇ ಹಾಳು ಮಾಡ್ತಾ ಇದ್ದಾರೆ. ನಿಮ್ಮ ಮಾಧ್ಯಮದ ಈ ಕೆಲವು ನಾನು ಟಿವಿ ನಾನು ಗಮನಿಸಿದ್ದೀನಿ. ಅದನ್ನು ನೀವು ಯಾರು ಕೊಟ್ಟಾರೋ ಅವ್ರು ಕೇಳೋ ಒಳ್ಳೆಯದು. ನಾವು ಕೊಟ್ಟಿಲ್ಲ ಅವ್ರಿಗೆ. ನಾವು ಅವ್ರ ಪರವಾಗಿ ಒಳ್ಳೆಯ ಸಂಬಂಧ ಇದೆ ನಮಗೆ. ಅವ್ರಿಗೆ ಸುರ್ಜೇವಾಲಾ ಜೊತೆ ನಮ್ಮ ಒಳ್ಳೆಯ ಸಂಬಂಧ ಇದೆ, ಒಳ್ಳೆಯ ರಿಲೇಷನ್ ಇದೆ. ಯಾರು ಕೊಟ್ಟಾರೋ ಅವ್ರು ಕೇಳ್ರೆ ಒಳ್ಳೆಯದ್ರು. ಪಕ್ಷ ನನಗೆ ಕೊಟ್ಟ ಜವಾಬ್ದಾರಿಯನ್ನ ನಿಭಾಯಿಸಿದ್ದೇನೆ. ಕುರ್ಚಿ ಕಾದಾಟದ ಮಧ್ಯೆ ಡಿಕೆ ತ್ಯಾಗದ ಮಾತು. ಇದಿಷ್ಟೆಲ್ಲ ಕುರ್ಚಿ ಕಾದಾಟದ ಮಧ್ಯೆ ಡಿಸಿಎಂ ಡಿಕೆ ಬಾಯಲ್ಲಿ ತ್ಯಾಗದ ಮಾತು ಬಂದಿದೆ. ಪಕ್ಷ ನನಗೆ ಕೊಟ್ಟ ಜವಾಬ್ದಾರಿಯನ್ನ ನಿಭಾಯಿಸಿದ್ದೇನೆ. ಮೊದಲಿನಿಂದಲೂ ನಾನು ತ್ಯಾಗ ಮಾಡಿಕೊಂಡು ಬಂದಿದ್ದೇನೆ ಎಂದಿರೋದು ಕೈ ಪಡಸಾಲೆಯಲ್ಲಿ ಕುತೂಹಲ ಕೆರಳಿಸಿದೆ. ಇದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಯಾವುದೇ ಬಂಡಾಯ ಇಲ್ಲ ಅಂತಲೂ ಹೇಳಿಕೆ ಕೊಟ್ಟಿದ್ದಾರೆ. ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಯಾವ ಬಂಡಾಯನೂ ಇಲ್ಲ, ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ. ನನಗೆ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಡಿಫ್ರೆನ್ಸ್, ಪರ್ಸನಲ್ ಡಿಫ್ರೆನ್ಸ್ ಯಾವುದೂ ಇಲ್ಲ. ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ, ಸೀಟ್ ಆಫ್ ಜಸ್ಟಿಸ್. ಅಧ್ಯಕ್ಷರ ಬದಲಿಸುವ ಶಕ್ತಿ ನಮಗಿಲ್ಲ ಎಂದ ಸತೀಶ್. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮಗೆ ಬದಲಿಸುವ ಶಕ್ತಿ ಇಲ್ಲವೆಂದು ಹೇಳಿದ್ರು. ಮತ್ತೊಂದು ಕಡೆ ಸಚಿವ ಭೈರತಿ ಸುರೇಶ್ ಪವರ್ ಶೇರಿಂಗೂ ಕೇರಿಂಗೂ ಇಲ್ಲ ಎಂದಿದ್ದಾರೆ. ಚೇಂಜಸ್ ಮಾಡುವಂಥ ಶಕ್ತಿ ನಮ್ಮ ಕಡೆ ಎಲ್ಲ, ಅದು ಪಕ್ಷ ಇದೆ. ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ನಮ್ಗೆ ದೊಡ್ಡವ್ರು ಭಾಳಷ್ಟು ಇದ್ದಾರೆ. ಯಾರು ಯಾವ ಪವರ್ ಪಾಲಿಟಿಕ್ಸ್ ನಡೀತಾ ಇಲ್ಲ, ಯಾವ ಶೇರಿಂಗು ಇಲ್ಲ, ಕೇರಿಂಗು ಇಲ್ಲ. ಓನ್ಲಿ ಕೇರಿಂಗ್ ಆಫ್ ದಿ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್. ಯಾರಿಗೆ ಏನ್ ಕೊಡ್ಬೇಕು, ಯಾರಿಗೆ ಕೊಡಬಾರ್ದು ಅನ್ನೋದು ಹೈಕಮಾಂಡ್ ನಿರ್ಧಾರ. ಹೈಕಮಾಂಡ್ ಏನ್ ತೀರ್ಮಾನ ತಕ್ಕತ್ತದೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾವೆಲ್ಲ ಮಂತ್ರಿಗಳು, ಶಾಸಕರು ಅದಕ್ಕೆ ಬದ್ಧರಾಗಿರ್ತಾರೆ. ಕಾಂಗ್ರೆಸ್ ಮನೆಯ ಒಳ ಮುನಿಸು ಬಿಜೆಪಿಗೆ ಮತ್ತೊಂದು ಅಸ್ತ್ರವಾಗಿ ಸಿಕ್ಕಿದೆ. ವಿಧಾನಸಭೆ ವಿಪಕ್ಷ ನಾಯಕ ಈ ಬಗ್ಗೆ ಲೇವಡಿ ಮಾಡಿದ್ದಾರೆ. ಸುರ್ಜೇವಾಲಾ ಖರ್ಗೆ ಯಾರಿಗೂ ಕಾಂಗ್ರೆಸ್ ಕೇರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸುರ್ಜೇವಾಲಾ ಆಯಿತು, ಖರ್ಗೆ ಆಯಿತು, ಇದಕ್ಕೆ ಯಾರು ಬಗ್ಬೇಡಿ, ಯಾರು ಕೇರೇ ಮಾಡಲ್ಲ. ಸುರ್ಜೇವಾಲಾ ಹೇಳಿದ್ರು ಕೇಳಲ್ಲ. ಆ ಪರಿಸ್ಥಿತಿಗೆ ಕಾಂಗ್ರೆಸ್ಸಿನ ಇಲ್ಲಿನ ಸರ್ಕಾರ, ಇಲ್ಲಿನ ಮಂತ್ರಿಗಳು ಬಂದೋಗ್ಬಿಟ್ಟಿದ್ದಾರೆ. ಅವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಅವರು ಇಟ್ಟರ ಔಟ್ ಅಂತ ಅನ್ನೋ ಥರ. ಖರ್ಗೆ ಮಾತಿಗೆ, ಸುರ್ಜೇವಾಲಾ ಮಾತಿಗೆ ಏನು ಬೆಲೆ ಇಲ್ಲ ಅಂತ ಅನಿಸುತ್ತೆ. ಕುರ್ಚಿ ಜಗಳ, ಈ ಕುರ್ಚಿ ಜಗಳದಲ್ಲಿ
ಎಮ್ ಎಲ್ ಎಗಳೆಲ್ಲರೂ ಕೂಡ ಕಾಂಗ್ರೆಸ್ ಎಮ್ ಎಲ್ ಎಗಳೇ ಹೇಳೋ ರೀತಿ ಅನುದಾನನೇ ಸಿಗ್ತಾ ಇಲ್ಲ. ಈ ಗೋಳಿನ ಮಧ್ಯೆ ಈ ಸರ್ಕಾರ ಈ ಕುರ್ಚಿ ಜಗಳದಲ್ಲಿ ಮುಳುಗೋಗಿದೆ. ನನಗನ್ಸುತ್ತೆ ಈ ಕುರ್ಚಿ ಜಗಳದಿಂದ ಕರ್ನಾಟಕದಲ್ಲಿ ಏನು ಅಭಿವೃದ್ಧಿ ಆಗಬೇಕಾಯಿತು, ಅಭಿವೃದ್ಧಿಗೆ ದೊಡ್ಡ ಹಿನ್ನಡೆ ಆಗಿದೆ. ಕಾಂಗ್ರೆಸ್ ಪಾಳಿಯ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ. ಸಚಿವರು ಅದ್ಯಾವ ಸ್ಥಾನಗಳ ಬದಲಾವಣೆಯೂ ಇಲ್ಲ ಅಂತೇಳಿದ್ರೆ ಡಿಕೆ ತ್ಯಾಗ ಮಾತು ಕುತೂಹಲ ಕೆರಳುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.